ಸ್ನೇಹಿತರೆ, ಈ ಹಿಂದೆನೇ ನಾನು ಒಂದೆರಡು ವಿಡಿಯೋಗಳು ಮಾಡಿದ್ದೆ. ಚಿಕ್ಕಬಳ್ಳಾಪುರದ ಡೈಲಾಗ್ ಕಿಂಗ್ ಶಾಸಕ ಪ್ರದೀಪ್ ಈಶ್ವರ್ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ತಪ್ಪೋದಿಲ್ಲ. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಸುಧಾಕರ್ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ದಯವಿಟ್ಟು ಕರ್ನಾಟಕದ ಜನತೆ ಯಾರೂ ಕೂಡ ಪ್ರದೀಪ್ ಈಶ್ವರ್ಗೆ ಹಿಂಸೆ ಕೊಡಬೇಡಿ. ಸ್ವಲ್ಪ ದಿನ ಅವ್ರಿಗೆ ಟೈಮ್ ಕೊಡ್ರಿ. ನಿಜಕ್ಕೂ ಕೂಡ ಅವ್ರು ಕೊಟ್ಟ ಮಾತಿನಂತೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ವಿಡಿಯೋವನ್ನು ನಾನು ಈ ಹಿಂದೆನೇ ಮಾಡಿದ್ದೆ. ಚುನಾವಣಾ ಫಲಿತಾಂಶ ಬಂದು ಸುಮಾರು ಇಷ್ಟು ದಿನಗಳ ನಂತರ ಮಾಧ್ಯಮಗಳ ಪ್ರತಿಕ್ರಿಯೆಗೆ ಸಿಗದೇ ಇರತಕ್ಕಂಥ ಪ್ರದೀಪ್ ಈಶ್ವರ್ ದಿಢೀರಿಂದು ಪ್ರತ್ಯಕ್ಷರಾಗಿ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರಾ? ಇಡೀ ಕರ್ನಾಟಕ ಅವ್ರ ರಾಜೀನಾಮೆಗಾಗಿ ಕಾಯ್ತಾ ಇದೆ. ಇವರಿಗೆ ರಾಜೀನಾಮೆ ಕೇಳ್ತಿರ್ತಕ್ಕಂಥದ್ದು ಇವರ ವಿರೋಧ ಪಕ್ಷವಾದ BJP ಅಲ್ಲ, JDS ಅಲ್ಲ, ಬದಲಾಗಿ ಕರ್ನಾಟಕದ ಸಾಮಾನ್ಯ ಮತದಾರರು. ಇವತ್ತು ಮಾಧ್ಯಮಗಳ ಮುಂದೆ ಬಂದಿರತಕ್ಕಂಥ ಪ್ರದೀಪ್ ಈಶ್ವರ್ ತಮ್ಮ ಹೇಳಿಕೆಗೆ ಉಲ್ಟಾ ಹೊಡೆದಿದ್ದಾರೆ. ನಾಚಿಕೆ ಆಗಬೇಕು ಪ್ರದೀಪ್ ಈಶ್ವರ್ ನಿಮಗೆ. ಬನ್ನಿ ಸ್ನೇಹಿತರೆ, ತಮ್ಮ ಹೇಳಿಕೆಯ ವಿರುದ್ಧ ಹೇಳಿಕೆಯನ್ನು ಏನೆಲ್ಲ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಚಿಕ್ಕಬಳ್ಳಾಪುರದ ಆಕ್ಸಿಡೆಂಟಲ್ MLA ನಿಜಕ್ಕೂ ಕೂಡ ಈತ ಏನು ಭಾಳ ದೊಡ್ಡ ಸಾಧನೆ ಮಾಡಿ ಈ ಬಾರಿ ಅಲ್ಲಿ MLA ಆಗಿಲ್ಲ. ಬದಲಾಗಿ ಕಾಂಗ್ರೆಸ್ ರಾಜ್ಯದ ಜನತೆಗೆ ಕೊಟ್ಟಿದ್ದಂಥ 5 ಪ್ರಮುಖ ಬಿಟ್ಟಿ ಭಾಗ್ಯಗಳ ಆಸೆಗೆ ಸುಧಾಕರ್ಗೆ ಹೀನಾಯ ಸೋಲನ್ನು ತೋರಿಸಿ ಈ ಡೈಲಾಗ್ ಕಿಂಗ್ ಪ್ರದೀಪ್ ಈಶ್ವರ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ತನ್ನ ಒಂದು ಬಾರಿಯ ಗೆಲುವನ್ನೇ ಬಹುದೊಡ್ಡ ಸಾಧನೆ ಅಂತ ಪ್ರತಿಬಿಂಬಿಸ್ಕೊಂತ ಬಂದಿದ್ದಂತಹ ಪ್ರದೀಪ್ ಈಶ್ವರ್ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ BJPಯ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಸವಾಲನ್ನು ಹಾಕಿದರು. ನಾನು ಪ್ರತಿನಿಧಿಸ್ತಾ ಇರತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಒಂದೇ ಒಂದು ಮತವನ್ನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗಿಂತ ಜಾಸ್ತಿ ಪಡೆದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಸವಾಲನ್ನು ಈ ಪ್ರದೀಪ್ ಈಶ್ವರ್ ಹಾಕಿದ್ದು ನಮಗೆಲ್ಲ ಗೊತ್ತೇ ಇದೆ. ಲೋಕಸಭಾ ಚುನಾವಣೆ ಮುಗಿತು. ಡಾಕ್ಟರ್ ಕೆ ಸುಧಾಕರ್ ಸುಮಾರು 1.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದರು. ಅದಷ್ಟೇ ಅಲ್ಲ ಸ್ನೇಹಿತರೆ, ಈ ಪ್ರದೀಪ್ ಈಶ್ವರ್ ಏನು ಸವಾಲು ಹಾಕಿದ್ದ ಈ ಪುಣ್ಯಾತ್ಮ, ಆ ಪ್ರದೀಪ್ ಈಶ್ವರ್ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸುಮಾರು 20,000ಕ್ಕೂ ಅಧಿಕ ಮತಗಳ ಲೀಡ್ ಕಾಂಗ್ರೆಸ್ನ ಅಭ್ಯರ್ಥಿಗಿಂತ ಜಾಸ್ತಿ ಬಂದಿತ್ತು. ಅದಾದ ನಂತರ ಇಡೀ ರಾಜ್ಯದ ಜನ ಪಕ್ಷಾತೀತವಾಗಿ ಈತನ ರಾಜೀನಾಮೆಗೆ ಒತ್ತಾಯ ಮಾಡಿದರು. ಇದುವರೆಗೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೇ ಇರತಕ್ಕಂಥ ಪ್ರದೀಪ್ ಈಶ್ವರ್ ದಿಢೀರಾಗಿ ಇವತ್ತು ಪ್ರತ್ಯಕ್ಷವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಅಂದಮೇಲೆ ಇದೆಲ್ಲ ಸಹಜ. ರಾಜ್ಯದ ವಿಧಾನಸಭಾ ಚುನಾವಣೆಯೇ ಬೇರೆ ರೀತಿ ನಡೆಯುತ್ತೆ, ಲೋಕಸಭಾ ಚುನಾವಣೆಯೇ ಬೇರೆ ರೀತಿ ನಡೆಯುತ್ತೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ನಾನು ಈಗಲೂ ಕೂಡ ನನ್ನ ರಾಜೀನಾಮೆ ಮಾತಿಗೆ ಬದ್ಧವಾಗಿದ್ದೀನಿ. ಅದು ಯಾವಾಗ ಅಂದರೆ ನನ್ನ ಒಂದು ಸವಾಲನ್ನು ಆ ಅಭ್ಯರ್ಥಿ ಸ್ವೀಕರಿಸಬೇಕಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಸ್ನೇಹಿತರೆ, ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಪ್ರದೀಪ್ ಈಶ್ವರ್ ಸುಧಾಕರ್ಗೆ ಯಾವುದೇ ರೀತಿ ಸವಾಲನ್ನು ಸ್ವೀಕರಿಸ್ರಿ, ಹಂಗಾದರೆ ಮಾತ್ರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ದನ್ನು ನಾವೆಲ್ಲೂ ಕೂಡ ನೋಡಿರಲಿಲ್ಲ. ಈಗ ಪ್ರದೀಪ್ ಈಶ್ವರ್ ಹೇಳ್ತಾರೆ, ನಾನು ಆ ಸಂದರ್ಭದಲ್ಲಿ ಸುಧಾಕರ್ ಅವರಿಗೆ ಸವಾಲು ಹಾಕಿದ್ದು ನಿಜ, ಆದರೆ ನನ್ನ ರಾಜೀನಾಮೆ ನಾನು ಯಾವಾಗ ಕೊಡ್ತಿದ್ದೆ ಅಂದರೆ ಅವರು ನನ್ನ ಸವಾಲನ್ನು ಸ್ವೀಕರಿಸಬೇಕಿತ್ತು ಅಂತಕ್ಕಂಥ ಮಾತನ್ನು ಹೇಳಿದರು. ಅದಷ್ಟೇ ಅಲ್ಲ, ಅವರು ಅಭ್ಯರ್ಥಿ ನನ್ನ ಸವಾಲನ್ನೇ ಸ್ವೀಕರಿಸಿಲ್ಲ. ನಾನು ಎಕ್ಸಾಮ್ ಬರೆದಿದ್ದೀನಿ, ಆದರೆ ಆ ಎಕ್ಸಾಮಿಗೆ ಅವ್ರು ಕ್ವಶನ್ ಪೇಪರೇ ಕೊಟ್ಟಿಲ್ಲ. ಕ್ವಶನ್ ಪೇಪರ್ ಕೊಡ್ದಲೇ ನಾನು ಬರೆದಿರ್ತಕ್ಕಂಥ ಉತ್ತರ ತಪ್ಪು ಅಂತ ಯಾವ ರೀತಿ ಇವ್ರು ಡಿಸೈಡ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಇದೀಗ ಕೇಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ನೀವೇ ಕೊಟ್ಟಿರ್ತಕ್ಕಂಥ ಮೀಡಿಯಾಗಳ ಬೈಟನ್ನು ಒಂದ್ಸರಿ ನೀವು ನೋಡ್ರಿ. ನೀವು ಯಾವುದಾದ್ರೂ ಮೀಡಿಯಾದಲ್ಲಿ ಈ ರೀತಿಯ ಸವಾಲನ್ನು ಸುಧಾಕರ್ ಅವ್ರಿಗೆ ಹಾಕಿದ್ರಾ? ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ.
ಈಗ ತನ್ನ ರಾಜೀನಾಮೆಯಿಂದ ತಪ್ಪಿಸ್ಕೊಳ್ಳೋದು ಉದ್ದೇಶಕ್ಕೋಸ್ಕರ ಈ ರೀತಿಯ ಉಲ್ಟಾ ಮಾತನ್ನು ಪ್ರದೀಪ್ ಈಶ್ವರ್ ಆಡ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕದ ಜನ ಸರಿಯಾದ ಉತ್ತರವನ್ನು ಕೊಡಬೇಕು. ಪ್ರದೀಪ್ ಈಶ್ವರ್ ಇನ್ನೊಂದು ಮಾತು ಹೇಳ್ತಾರೆ. ಈ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಹಣದ ಹೊಳೆಯನ್ನೇ ಹರಿಸಿದರು. ಆದರೆ ಈ ಹಣದ ಆಮಿಷಕ್ಕೆ ಒಳಗಾಗದಂತಹ ನನ್ನ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರು ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯನವರಿಗೆ ಸುಮಾರು 77,000 ಮತಗಳನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ ಯಾರು ಹಣದ ಹೊಳೆ ಹರಿಸಿದ್ರು, ಯಾರು ಹಾಗೇನೆ ಎಲೆಕ್ಷನ್ ಮಾಡಿದ್ರು, ಅದೆಲ್ಲ ವಿಚಾರ ಬಿಟ್ಬಿಡಿ. ನೀವು ಕೊಟ್ಟ ಮಾತಿನಂತೆ ಮೊದಲು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ರಿ. ಅದಾದ ನಂತರ ನೀವು ಏನಾದರೂ ಸವಾಲು ಹಾಕ್ರಿ. ನೀವು ಸುಧಾಕರ್ ಅವರಿಗೆ ಸವಾಲು ಹಾಕೋದಕ್ಕಿಂತ ಮುಂಚೆ ನಾನು ಗಾಜಿನ ಮನೆಗಿದ್ದೀನಿ ಅಂತ ಅರಿವು ನಿಮ್ಗೆ ಇರಲಿಲ್ವಾ? ಜನನ ಅಟ್ರಾಕ್ಷನ್ ಮಾಡಬೇಕು, ನನ್ನ ಡೈಲಾಗ್ಗಳಿಂದಲೇ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಮನೋಭಾವನೆಯಲ್ಲಿರ್ತಕ್ಕಂಥ ನೀವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸವಾಲನ್ನು ಹಾಕಿದ್ರಿ. ಈಗ ಆ ಸವಾಲಿಂದ ನುಣುಚಿಕೊಳ್ಳೋ ಪ್ರಯತ್ನ ಕೈ ಬಿಡ್ರಿ. ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಫಸ್ಟು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಆಮೇಲೆ ನೀವು ಮಾತಾಡತಕ್ಕಂಥ ನೈತಿಕತೆ ನಿಮಗೆ ಸಿಗುತ್ತೆ. ಇಲ್ಲದೆ ಹೋದರೆ ನೀನೊಬ್ಬ ಮಾತು ತಪ್ಪಿದ ಮಗ, ದಾರಿ ತಪ್ಪಿದ ಮಗ ಅಂತ ಅಲ್ಲಿನ ನಿಮ್ಮ ಚಿಕ್ಕಬಳ್ಳಾಪುರದ ಮತದಾರರೇ ನಿಮಗೆ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತೀರಿ ಪ್ರದೀಪ್ ಈಶ್ವರ್, ನೀವು ನನ್ನ ರಾಜೀನಾಮೆ ಬಗ್ಗೆ BJP ಅವ್ರಿಗೆ ಯಾಕೆ ಇಷ್ಟೊಂದು ಕುತೂಹಲ, ನಾನು ರಾಜೀನಾಮೆ ಕೊಟ್ಬಿಟ್ರೆ ಇವನು ಕಾಟ ತಪ್ಪುತ್ತೆ ಅಂತ BJP ಅವರು ಇರಬೇಕು, ಆದರೆ ಆ ರೀತಿಯ ರಿಲೀಫನ್ನು ನಾನು ನಿಮಗೆ ಕೊಡೋಲ್ಲ ಅಂತ ಮಾತು ಹೇಳ್ತೀರಲ್ವಾ? ನಿಮ್ಮ ರಾಜೀನಾಮೆಗೆ ಯಾವ BJP ನಾಯಕರು ಒತ್ತಾಯ ಮಾಡಿದ್ದಾರೆ ಇವತ್ತವರೆಗೂ? ನಿಮ್ಮನ್ನು BJP ಲೀಡರ್ಸ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂದ್ಕೊಂಬಿಡಿ. ಆದರೆ ಆ ಕಾರಣಕ್ಕೆ ನಿಮ್ಮನ್ನು ಸೀರಿಯಸ್ಸಾಗಿ ಇವತ್ತವರೆಗೂ ಕೂಡ ರಾಜ್ಯ BJP ನಾಯಕರಾಗಲಿ, ನಿಮ್ಮ ಆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸ್ಥಳೀಯ BJP ನಾಯಕರಾಗಲಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಸೀರಿಯಸ್ಸಾಗಿ ತಗೊಂಡಿಲ್ಲ. ಇದು ನಿಮಗೆ ಫಸ್ಟು ನೆನಪಿರಲಿ. ನೀವು ಇರಲಾರ್ದೆ ಇರುವೆ ಬಿಡ್ಕೊಂಡು ಅನ್ನೋಂಗೆ ಸುಮ್ಮನಿರಲಾರ್ದೆ ನಾನು ಸುಧಾಕರನ್ನ ಎಂದೂ ಕೂಡ ವಿಧಾನಸೌಧದ ಮೆಟ್ಲಾಗಲಿ ಲೋಕಸಭೆ ಮೆಟ್ಲಾಗಲಿ ಹತ್ತಕ್ಕೆ ಬಿಡಲ್ಲ, ಅವ್ರನ್ನ ಇನ್ನೂ 3 ಚುನಾವಣೆಯಲ್ಲಿ ನಾನು ಸೋಲಿಸ್ತೀನಿ, ಹಂಗೆ ಹಿಂಗೆ ಅಂತ ಭಾಷಣ ಬಿಗಿದಿದ್ರಿ. ಈಗ ಸುಧಾಕರ್ ಗೆದ್ದಿದ್ದಾರೆ. ನೀವು ನಿಮ್ಮ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಕರ್ತವ್ಯ. ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ತಕ್ಷಣ ನಿನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅದಾದ ನಂತರ ನಿನ್ನ ಜನ ಅಷ್ಟೊಂದು ಪ್ರೀತಿ ಮಾಡದೇ ಆದರೆ ನಿನ್ನ ಉಪಚುನಾವಣೆ ಮತ್ತೆ ಗೆಲ್ಲಿಸ್ತಾರೆ. ಯಾಕೆ ಟೆನ್ಷನ್ ಮಾಡ್ಕೊಂತೀರಿ ಅಲ್ವಾ? ಈ ಉಲ್ಟಾ ಹೊಡೆಯೋದನ್ನೆಲ್ಲ ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ನಿಮಗಿದ್ದರೆ ತಕ್ಷಣಕ್ಕೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಮುಂದಿನ ಮಾತು ಆಮೇಲೆ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ಈ ಪ್ರದೀಪ್ ಈಶ್ವರ್ನ ಈ ಉಲ್ಟಾ ಹೇಳಿಕೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.